ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ರತಿ ಸುತ್ತನ್ನ ಗೆದ್ದು ಇಲ್ಲಿಗೆ ಬಂದಿರತಕ್ಕಂತಹ ನಮ್ಮ ಎರಡು ಕುಟುಂಬಗಳನ್ನ ವೆಲ್ಕಮ್ ಮಾಡೋ ಸಮಯ. ಲೆಟ್ಸ್ ವೆಲ್ಕಮ್ ನಮ್ಮ ಸೀರಿಯಲ್ ಕುಟುಂಬ ಹಾಗೂ ರಿಯಾಲಿಟಿ ಕುಟುಂಬ. ಬನ್ನಿ. ಈ ಆಕಾರ ನೋಡಿದ ತಕ್ಷಣ ನಿಮ್ಗೆ ಏನ್ ಅನ್ಸುತ್ತೆ ಕ್ಯಾಪ್ಟನ್ ಲೋಕಿ? ತುಂಬಾ ಕಷ್ಟಕರವಾದ ಟಾಸ್ಕ್ ಇದು. ಈಗ ನಮ್ಗೆ ಈ ರೌಂಡ್ ಇದೆಯಲ್ಲ, ಡೂ ಆರ್ ಡೈ ಸಿಚುಯೇಷನ್ ನಮ್ಗೆ, ಹಾಗಾಗಿ ಮಾಡು ಇಲ್ಲವೇ ಮಡಿ, ನಾವು ಅದಕ್ಕೆ ರೆಡಿ ಆಗಿದ್ದೀವಿ. ವೆರಿ ಗುಡ್. ಇದೆ ಈ ಜೋಶ ಬೇಕಾಗಿರೋದು ನಮ್ಗೆ. ಶಿವರಾಜ್ KR ಪೇಟೆ. ನಡ್ಕೊಂಡು ಹೋಗೋದು ಈಸಿ ಅನ್ನಿಸ್ತಾ ಆದ್ರೆ ಇದ್ರಲ್ಲಿ ಏನ್ ಟಾಸ್ಕ್ ಕೊಡ್ತಾರೋ ಗೊತ್ತಿಲ್ಲ. ನಿಜವಾಗ್ಲೂ ಬಹಳ ಕಷ್ಟ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ನಾವು ಕೂಡ ಖಂಡಿತವಾಗ್ಲೂ 100% ಇದನ್ನ ಕಂಪ್ಲೀಟ್ ಮಾಡಿ ಗೆಲ್ತೀವಿ ಅನ್ನೋ ಭರವಸೆ ನಮಗೂ ಇದೆ. ನಾನು ಈ ಒಂದು ಸ್ಟ್ರಾಂಗರ್ ಸುತ್ತನ್ನ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಇಲ್ಲಿ ನಿಮ್ಮ ದೇಹನೇ ಕಣ್ಣು, ನಿಮ್ಮ ದೇಹನೇ ಕೈ, ನಿಮ್ಮ ದೇಹನೇ ಕಾಲು. ಸ್ಪರ್ಧೆಯ ಇಡೀ ಬಾಡಿಯನ್ನ ಈಜಿಪ್ಷಿಯನ್ ಮಮ್ಮಿ ತರ ಸುತ್ತಬಿಟ್ಟಿರ್ತೀವಿ. ಎರಡು ಕೈ ಕಾಲ್ ಎಲ್ಲ ಸುತ್ತಬಿಟ್ಟು ನಿಮ್ಮನ್ನ ಇಲ್ಲಿ ಬಿಟ್ಟಿರ್ತೀವಿ. ಪ್ರತಿ ಒಂದು ತಂಡದಿಂದ ಒಬ್ಬೊಬ್ರು ಸ್ಟಾರ್ಟ್ ಮಾಡ್ತೀರಾ. ಆನ್ ದ ಟೈಮ್ ಗೋ ಇಲ್ಲಿಂದ ನೀವು ಕ್ರಾಲ್ ಮಾಡ್ಕೊಂಡು ಉರುಳ್ಕೊಂಡು ಈ 4 ಹಂತಗಳನ್ನು ದಾಟ್ಕೊಂಡು ಹೋಗ್ಬೇಕು. ಮೊದಲನೇ ಹಂತದಲ್ಲಿ 5 ಮೆಟ್ಲಿದೆ. ಇದನ್ನ ತಳ್ಕೊಂಡು ಉರುಳ್ಕೊಂಡು ಹೋಗಿ ಈ ಸುರಂಗದಲ್ಲಿ ನುಗ್ಗಿ ಬಾಡಿ ಸಪೋರ್ಟ್ ತಗೊಂಡು ಮುಂದಕ್ಕೆ ಹೋಗಿ ಇಲ್ಲಿ ನೋಡಿದ್ರೆ ಇಲ್ಲಿ 2 ಬೆಟ್ಟ ಸಿಗತ್ತೆ. ಈ ಬೆಟ್ಟನ ಕ್ರಾಸ್ ಮಾಡ್ಕೊಂಡು ಹಾಗೆ ಮುಂದೆ ಹೋದ್ರೆ ಒಂದು ದೊಡ್ಡ ದೊಡ್ಡ ಮೆಟ್ಲಿರುವಂತ ಒಂದು ಹಂತ. ಅಷ್ಟು ಮೆಟ್ಲುಗಳನ್ನ ನೀವು ಪಾಸ್ ಮಾಡಿ ಮುಂದೆ ಇರುವಂತ ನಿಮ್ಮ ಗುರಿ, ನಿಮ್ಮ ಬಜರ್ನ ಯಾರು ಅತಿ ವೇಗವಾಗಿ ಹೋಗಿ ನಿಮ್ಮ ತಲೆಯಲ್ಲಿ ಪ್ರೆಸ್ ಮಾಡಿ ಆನ್ ಮಾಡ್ತಿರೋ ಅವರೇ ಈ ಚಾಲೆಂಜ್ ನ ವಿನ್ನರ್. ಇಲ್ಲಿ ನಿಮ್ಮ ಸಣ್ಣ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಆ ಕೊನೆ ಹಂತಕ್ಕೆ ಹೋದ ತಕ್ಷಣ ಅಲ್ಲಿ 2 ಬಾಕ್ಸ್ ಗಳನ್ನ ಹಾಕಿದ್ವಿ. ನಿಲ್ಲೋದಕ್ಕೆ ಕಷ್ಟ ಆಗತ್ತೆ, ಯಾಕಂದ್ರೆ ನಿಮ್ಮ ಕೈ ಕಾಲು ಕಟ್ಟಿರ್ತೀವಿ, ಎದ್ ನಿಂತ್ಕೊಳ್ಳೋದು ಕಷ್ಟ. ಅಲ್ಲಿ ಮಾತ್ರ ನಿಮ್ಮ ತಂಡದಿಂದ ಒಬ್ಬರಿಗೆ ಅವಕಾಶ ಕೊಡ್ತೀನಿ. ಆ ಬಾಕ್ಸ್ ಒಳಗೆ ನಿಂತ್ಕೊಂಡು ನಿಮ್ಮ ತಂಡದವರಿಗೆ ನಿಲ್ಲಕ್ ಮಾತ್ರ ಸಪೋರ್ಟ್ ಮಾಡ್ತೀರಿ. ಅವ್ರು ಹೋಗಿ ಜಂಪ್ ಮಾಡಿ ಬಜರ್ನ ತಮ್ಮ ತಲೆಯಿಂದ ಹೊಡಿಬೇಕು. ಈ ತರ ಒಟ್ಟು 3 ಆಟಗಳು ನಡೀತವೆ. ಬೆಸ್ಟ್ ಆಫ್ 3 ಅಲ್ಲಿ ಯಾರು 2 ಗೆಲ್ತಾರೆ ಅವರು ಈ ಸ್ಟ್ರಾಂಗರ್ ಸುತ್ತಿನ ವಿನ್ನರ್ಸ್ ಆಗ್ತಾರೆ. ಐ ರೆಡಿ? ಪ್ರತಿ ತಂಡದಿಂದ ಬೇಕಾಗಿರೋದು 3 ಜನ. ಅದರಲ್ಲಿ ಖಂಡಿತ ಒಂದು ಹುಡುಗಿ ಬೇಕೇ ಬೇಕು. ಈಗ ಡಿಸೈಡ್ ಮಾಡಿ ಕ್ಯಾಪ್ಟನ್ಸ್ ಬಿಡ್ತಾ ಇದ್ದೀನಿ. ಆ 3 ಜನ ಸ್ಟ್ರಾಂಗರ್ ಸ್ಪರ್ಧಿಗಳು ಯಾರು ಅಂತ ಹೇಳಿ. ಸೀರಿಯಲ್ ಕುಟುಂಬ ಹಾಗೂ ರಿಯಾಲಿಟಿ ಕುಟುಂಬ, ಆ 3 ಯಾರು? ನಮ್ ಟೀಮಿಂದ ಪ್ರಥಮ್ ಅವರು, ಹಾಗೆ ದರ್ಶನ್, ಆರಾಧನಾ. ಪ್ರಥಮ್, ದರ್ಶನ್, ಆರಾಧನಾ. ಏನ್ರಪ್ಪ ಲೋಕಿ, ನಿಮ್ಮ ಆಯ್ಕೆ ಯಾರು? ಬಾಲಾ, ಕಾರ್ತಿಕ್ ಅವರು, ಅನ್ವಿತಾ. ವೆರಿ ಗುಡ್. ಸೊ ಕ್ಲಿಯರ್. ಈ ಕಡೆ ಕಾರ್ತಿಕ್, ಬಾಲಾ ಹಾಗೂ ಅನ್ವಿತಾ ರೆಡಿ ಇದ್ದಾರೆ. ಅಂಡ್ ನಿಮ್ ಕಡೆಯಿಂದ ಪ್ರಥಮ್, ದರ್ಶನ್ ಹಾಗೂ ಆರಾಧನಾ. ಓಕೆ, ಆಲ್ ದಿ ವೆರಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು. ಈಗ ಮೊದಲನೇ ಆಟ ಶುರು ಆಗ್ತಿದೆ. ಬಿಟ್ವೀನ್ ಬಾಲಾ ವರ್ಸಸ್ ಪ್ರಥಮ್. The stronger round starts in 3, 2, 1. Go! Come on, Bala! Come on! Super! Pull! Pratham faster. Super! ಬಾಲಾ ಲೀಡ್ ಅಲ್ಲಿ ಇದ್ದಾರೆ, ತವಲ್ಕೊಂಡು ಮುಂದೆ ನುಗ್ತಾ ಇದ್ದಾರೆ. ವೆರಿ ಗುಡ್ ಗೋಯಿಂಗ್ ಬಾಲಾ. ಈಗ 2ನೇ ಹಂತ ದಾಟಿ 3ನೇ ಹಂತಕ್ಕೆ ಬಂದಿದ್ದಾರೆ. ತಲೆ ಅಲ್ಲಿ ಬೇಕಂದ್ರೆ ಸೆಟ್ ಮಾಡ್ತೀನಿ ನಾನು. ಬಾಲಾ ಲೀಡ್ ಅಲ್ಲಿ ಇದ್ದಾರೆ, ಮುಂದೆ ಇದ್ದಾರೆ. ವೆರಿ ಗುಡ್. ಹಂಪನ ದಾಟಿ ಬೆಟ್ಟ ಹತ್ತುತ್ತಾ ಇದ್ದಾರೆ.
ಸ್ಟ್ರಾಂಗರ್ ಸುತ್ತಲ್ಲಿ ಗೆದ್ದಿದ್ದು ಬೇರೆ ಯಾರು ಅಲ್ಲ, ಇಟ್ ಈಸ್ ಬಾಲ. ವೆರಿ ವೆಲ್ ಡನ್. ಈ ಗೆಲುವು ಇರಲ್ಲೇ ಇರು, ಅದೇ ಪನಿಷ್ಮೆಂಟ್ ನಿನಗೆ. ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ರು, ಪ್ರಥಮ ಏನೋ ದಬಾಗ್ತಾನೆ, ಪ್ರಥಮ ಸ್ಟ್ರಾಂಗ್ ಇದ್ದಾನೆ ಅಂತ. ಈಗ ಹೇಳಿ ಜಗಪ್ಪ. ಆಕ್ಚುಲಿ ಬರೀ ಮಾತಲ್ಲಣ್ಣ, ತಲೆನೂ ಓಡಿಸ್ಬೇಕಣ್ಣ. ಅವ್ರು ಓಡಿಸ್ತಿರು ತಲೆ. ಆಕ್ಚುಲಿ ನೀನ್ ಇಲ್ಲೇ ನಳ್ಳಾಡ್ತವ್ನು ಓಡಾಡಕ್ಕೆ. ಆಮೇಲೆ ಇನ್ನೊಂದು ಅಲ್ಲಿ ಅಷ್ಟು ಈಸಿ ಆಯ್ತಣ್ಣ. ಅವರು ಅಲ್ಲಿಂದ 2 ಅಡಿ ಜಂಪ್ ಮಾಡ್ತಾ ಇದಾರೆ, ನೀ ಎದ್ದೇಳಕ್ಕೆ ಕಷ್ಟ ಪಡ್ತಾ ಇದ್ದ. ನಿನ್ಗೆ ಹೆಂಗ್ ಕಟ್ಟಿದಾರೋ ಹಂಗೆ ಕಟ್ಟಿದಾರೆ ಅವ್ರಿಗೂ. ನೀನು ಯೋಚನೆ ಮಾಡ್ತಾ ಇಲ್ಲ. ದಟ್ ಇಸ್ ಎ ಪೊಸಿಷನ್. ಅದೇ ಮಲ್ಕೊಂಡಿರು. ನಿನ್ನ ಮೇಲೆ ನಂಬಿಕೆ ಇಟ್ಟಿರುವಂತ ನಿಮ್ಮ ಕ್ಯಾಪ್ಟನ್ ಡಿಸಪಾಯಿಂಟ್ ಆಗಿದ್ದಾರೆ. ಕ್ಯಾಪ್ಟನ್, ರಾಂಗ್ ಡಿಸಿಷನ್. ನಾನ್ ಗೆಲ್ತೀನಿ ಆಡ್ತೀನಿ ಅಂದ್ರು. ಸೊ ನಾವು ನಂಬಿಕೆ ಇಟ್ಟು ಮಾಡಿದ್ವಿ, ಇದ್ರೊಳಗಡೆ ಒದ್ದಾಡ್ಕೊಂತ ಬಾಕಾಬಿಟ್ರು. ಎಂಟಿ ವೆಸಲ್ಸ್ ಮೇಕ್ ಮೋರ್ ನಾಯ್ಸ್. ಅಂದ್ರೆ ಏನ್ ಹೇಳಿ, ಖಾಲಿ ಪಾತ್ರೆಗಳು ತುಂಬಾ ಸದ್ದು ಮಾಡ್ತವೆ. ನೀನು ಹೋಗಿ ಆ ಪ್ರಥಮನ ನಂಬ್ಕೊಂಡು, ಅದು ಅವನ ಪರಿಸ್ಥಿತಿ. ಅಂದ್ರೆ ಈ ಕಡೆ ಬಾಲ ಕಂಪ್ಲೀಟ್ ಮಾಡೋ ಹಂತಕ್ಕೆ 2ನೇ ಹಂತದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದ. ಬಟ್ ಈ ವಿಚಾರದಲ್ಲಿ ಬಾಲ ಗ್ರೇಟ್ ಜಾಬ್. ಎಲ್ಲೋ ಒಂದ್ ಕಡೆ ಬಾಲ ಅಯ್ಯೋ 3ನೇ ಹಂತದಲ್ಲಿ ಸಿಕ್ಕಾಕೊಂಡ್ಬಿಟ್ನಲ್ಲ ಅಂತ, ಆದ್ರೆ ಎದ್ದು ಸಪೋರ್ಟ್ ತಗೊಂಡು ನೀನು ಹೋಗಿದ್ದ ಶೈಲಿ ವಾಸ್ ಫ್ಯಾಬ್ಯುಲಸ್. ನಿಮ್ಮ ತಂಡಕ್ಕೆ ಒಳ್ಳೆ ಗೆಲುವನ್ನು ತಂದುಕೊಟ್ಟಿದ್ಯಾ. ಗಾಡ್ ಬ್ಲೆಸ್. ಸೂಪರ್ ಸೂಪರ್. ಪ್ರಥಮ್, ನಾಚಿಕೆ ಆಗ್ಬೇಕು. ಏನು ಪರ್ಫಾರ್ಮೆನ್ಸ್ ಹೀಗೆ ಇರತ್ತೆ ಅಂತ ಗೊತ್ತಿತ್ತು ನನಗೆ. ಅಣ್ಣ ನೀ ಎಲ್ಲಿ ನೋಡಿದ್ದಣ್ಣ ನನ್ನ ಪರ್ಫಾರ್ಮೆನ್ಸ್? ನಾನು ಟ್ರೈ ಮಾಡಿಲ್ಲ ಅಂತ ಹೆಂಗ್ ಅನ್ಕೊಬಿಟ್ಟೆ. ಗೆಲುವು ಸೋಲನ್ನ ಸ್ವೀಕರಿಸೋದ್ ಕಲಿಯೋನೆ ನಿಜವಾದ ಮನುಷ್ಯ. ಅಂಡ್ 1 ನಿಮಿಷ ಇರಪ್ಪ, ಇರು. ಏನೋ ಹೇಳ್ತಾ ಇದ್ದಾನೆ, ಹೇಳಿ. ಸುಮ್ನಿದ್ದೆ ತಾನೆ, 1 ನಿಮಿಷ ಸುಮ್ನಿರು. ಹಾ. ಮೇಲೆ ಹತ್ತೋದ್ರಲ್ಲಿ ನಾನು 2 ಸಲ ಕೇಳಿದೆ. ಚೂರ್ದು ತಡಿತಾ ಇದೆ, ಒಂಚೂರು ಉಸಿರು ತಗೊಳಕ್ ಕಷ್ಟ ಆಗ್ತಾ ಇದೆ ಅಂತ 2-3 ಸಲ ಕೇಳಿದೆ. ಅಂದಾಗ ಶಿವರಾಜ್ ಕೇರ್ಪೇಟೆ ಮಾಡ್ತಿದ್ದ. ಅವರೇ ಹೇಳಿದ್ದಣ್ಣ ಮಾಡು ಅಂತ. ಒಂದ್ ನಿಮಿಷ ನಾನ್ ನಿಮಗೆ ಮಾಡಿ ಅಂತ ಹೇಳೇ ಇಲ್ಲ, ಎದೆ ಮೇಲೆ ನಿಂತಿದ್ದೆ ನೀವು. ಓಕೆನಾ? ಅವರೇ ಮಾಡಕ್ ಹೇಳಿದ್ದು ಅಂದ್ಬಿಟ್ಟು ನೀವು ಕೂಡ ಯಾವಾಗ್ಲೂ ಸುಳ್ಳು ಹೇಳ್ಬಾರ್ದು. ಸೀರಿಯಸ್ನೆಸ್ ಇಲ್ಲ ಅಂತಂದ್ರೆ ಕಷ್ಟ. ಹೆಂಗ್ ಅನ್ಕೊಂಡ್ರಿ ಸೀರಿಯಸ್ ಇಲ್ಲ ಅಂತ? ಬಾಸ್ ಅಲ್ಲಿ ನೀನು ಪರ್ಫಾರ್ಮೆನ್ಸ್ ಸೀರಿಯಸ್ನೆಸ್ ಇಲ್ಲ ಅಂತ ದೇವರಾಣೆ ನಾನು ಹೇಳೋ ನಾನು ಹೇಳೋ ಮಾತು ಪಕ್ಕದಲ್ಲಿ ನಿಮ್ಮ ಟೀಮ್ ಮೆಂಬರ್ಸ್ ಹೇಳ್ತಿದ್ದಾರೆ. ನೀನ್ ಹೇಳು ದರ್ಶನ್, ನಿಮ್ಮ ಟೀಮ್ ಮೆಂಬರ್ ಪರ್ಫಾರ್ಮೆನ್ಸ್ ಹೇಗಿತ್ತು? ಸ್ಪೋರ್ಟಿವ್ ಆಗಿದ್ರು ಚೆನ್ನಾಗಿರೋದು. ನೀವು 3-2-1 ಹೇಳೋ ಟೈಮಲ್ಲಿ ಯಾನ್ ಮಾಡ್ತದೆ ಅಂತ ನಾನು ನೋಡಿದೆ. ಸೊ ದಿಸ್ ಇಸ್ ಅಂದ್ರೆ ಅತಿ ಪ್ರಸಂಗತನ ಅಂತಾರೆ ಅದನ್ನ. ಹಗುರವಾಗಿ ತಗೊಂಡ್ರೆ ಹಿಂಗೆ ಆಗತ್ತೆ. ನೀವು ನಿಮ್ಮ ತಂಡಕ್ಕೆ ಮೋಸ ಮಾಡ್ತಿರೋ ಏನೋ ಗೊತ್ತಿಲ್ಲ, ನಾವು ಕೊಡೋ ಟಾಸ್ಕ್ ಗಳಿಗೆ ಮಾತ್ರ ಮೋಸ ಮಾಡಬೇಡಿ. ಇದನ್ನ ದಯವಿಟ್ಟು ಕೇಳ್ಕೊತಾ ಇದ್ದೀವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.